ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಿಮ್ಮ ನೆಚ್ಚಿನ ಶ್ರೀ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋದಲ್ಲಿ ಪಿತೃಪಕ್ಷದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಮತ್ತು ಪಿತೃಪಕ್ಷವನ್ನು ಮಾಡುವ ಉದ್ದೇಶವನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪಿತೃಪಕ್ಷ. ಪಕ್ಷ ಅಂತಂದರೆ ನೋಡಿ, ಒಂದು ಮಾಸದಲ್ಲಿ 2 ಪಕ್ಷಗಳು ಬರುತ್ತೆ. ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ. ಭಾದ್ರಪದ ಮಾಸದ ಶುಕ್ಲ ಪಕ್ಷ 15 ದಿವಸ ಕಳೆದ ನಂತರ, ಅಂದರೆ ಪೌರ್ಣಮಿಯ ಕಳೆದ ಮಾರನೇ ದಿವಸದಿಂದ ಪಾಡ್ಯದಿಂದ ಭಾದ್ರಪದ ಮಾಸದ ಅಮಾವಾಸ್ಯೆಯವರೆಗೆ 15 ದಿನಗಳ ಕಾಲ ಅಂದರೆ ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷವನ್ನು ನಾವು ಪಿತೃಪಕ್ಷ ಅಂತ ಹೇಳಿ ಕರೀತೇವೆ. ಪಾಡ್ಯದ ತಿಥಿಯಿಂದ ಮಹಾಲಯ ಅಮಾವಾಸ್ಯೆಯವರೆಗೆ 15 ದಿನಗಳಲ್ಲಿ ಈ ಪಿತೃಪಕ್ಷವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಈ ಪಿತೃಪಕ್ಷದ ದಿನಗಳಲ್ಲಿ ನೋಡಿ, ಮದುವೆ, ಉಪನಯನ, ಚೂಡಾಕರ್ಮ ಮುಂತಾದ ದೇವತಾ ಕಾರ್ಯಗಳನ್ನು ಮಾಡುವುದಿಲ್ಲ. ಏಕೆಂದರೆ ಈ ದಿನಗಳು ಪಿತೃಗಳಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದು. ಮಾನವನ ಹುಟ್ಟಿನಿಂದ ಸಾಯುವವರೆಗೆ ಅವನಿಗೆ ಒಟ್ಟು 16 ಕರ್ಮಗಳನ್ನು ವಿಧಿಸಲಾಗಿದೆ. ಅವುಗಳಲ್ಲಿ ಮುಖ್ಯವಾದದ್ದು ಜಾತಕರ್ಮ, ನಾಮಕರಣ, ಚೂಡಾಕರ್ಮ, ಉಪನಯನ, ಮದುವೆ ಮತ್ತು ಶ್ರಾದ್ದ. ಈ ಶ್ರಾದ್ದ ಕರ್ಮವನ್ನು ಹಿಂದೂಗಳಲ್ಲದೆ ದೇಶದ ಎಲ್ಲ ಧರ್ಮ, ಜಾತಿ, ಮತದವರು ಸಹ ಈ ಅವರವರ ಧರ್ಮಕ್ಕನುಸಾರವಾಗಿ ಅನುಗುಣವಾಗಿ ಆಚರಿಸುತ್ತಾರೆ. ಶ್ರದ್ಧೆಯಿಂದ ಮಾಡುವ ಮಾತಾಪಿತೃಗಳ ಆರಾಧನೆಯನ್ನು ಶ್ರಾದ್ದ ಎನ್ನುವರು. ಈ ಶ್ರಾದ್ದ ಸಾಧು ಸನ್ಯಾಸಿಗಳಿಗೆ ಅನ್ವಯಿಸುವುದಿಲ್ಲ. ಏಕೆಂದರೆ ಅವರು ಸನ್ಯಾಸ ಸ್ವೀಕರಿಸಿದಾಗ ತಾವೇ ಆತ್ಮಶ್ರಾದ್ದವನ್ನು ಮಾಡಿ ಮುಂದೆ ಮಾಡಿಕೊಂಡಿರುತ್ತಾರೆ. ಬ್ರಹ್ಮಪುರಾಣದಲ್ಲಿಯೂ ಶ್ರಾದ್ದದ ಬಗ್ಗೆ ಉಲ್ಲೇಖವಿದೆ. ಅರ್ಥ, ಒಬ್ಬ ವ್ಯಕ್ತಿಯು ತನ್ನ ಪಿತೃಗಳನ್ನು ಉದ್ದೇಶಿಸಿ ಯೋಗ್ಯವಾದ ದೇಶ, ಕಾಲ, ಪಾತ್ರಗಳನ್ನು ಗಮನದಲ್ಲಿರಿಸಿಕೊಂಡು ಸದ್ಬ್ರಾಹ್ಮಣರಿಗೆ ಶ್ರದ್ಧೆಯಿಂದಲೂ ಶಾಸ್ತ್ರ ವಿಧಿಗೆ ಅನುಸಾರವಾಗಿಯೂ ಏನನ್ನು ದಾನವಾಗಿ ಕೊಡುತ್ತಾನೆಯೋ ಅದು ಶ್ರಾದ್ದವಾಗತ್ತೆ. ಹೀಗೆ ಶ್ರಾದ್ದದಲ್ಲಿ ಮತ್ತು ಈ ಪಿತೃಪಕ್ಷಗಳಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಋಣಗಳು. ಅದಕ್ಕೆ ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಋಣಗಳಲ್ಲಿ ಎಷ್ಟು ವಿಧಗಳಿದೆ ಅಂತಂದರೆ, ಋಣಗಳಲ್ಲಿ 5 ವಿಧಗಳಿದೆ. ಒಬ್ಬ ಮಗು ಹುಟ್ಟಿದಾನೆ, ಮನುಷ್ಯ ಜನ್ಮವನ್ನು ಒಬ್ಬ ಮನುಷ್ಯ ತಾಳಿದ್ದಾನೆ ಅಂತಂದರೆ ಅವನಿಗೆ 5 ಋಣಗಳಿದ್ದೇ ಇದೆ. ಈ 5 ಋಣಗಳು ದೇವಋಣ, ಋಷಿ ಋಣ, ಪಿತೃಋಣ, ಭೂತ ಋಣ ಮತ್ತು ಮನುಷ್ಯ ಋಣ. ಹೀಗೆ ದೇವ, ಭೂತ, ಮನುಷ್ಯ, ಋಷಿ ಋಣವನ್ನು ತೀರಿಸಬಹುದು, ಆದರೆ ಮಾತಾಪಿತೃ ಋಣವನ್ನು ತೀರಿಸಲಾಗದು. ಅದಕ್ಕೆ ಪಿತೃಋಣ ಅಂತ ಕರೀತಾರೆ. ಇಂತಹ ಪಿತೃಋಣವನ್ನು ತೀರಿಸಲಿಕ್ಕೆ, ಏಕೆಂದರೆ ತಾಯಿಗೆ ಸಮಾನವಾದ ವಸ್ತು ಬೇರೊಂದಿಲ್ಲ. ಆಕೆ ನಮ್ಮನ್ನು ನವಮಾಸಗಳು ಗರ್ಭದಲ್ಲಿ ಹೊತ್ತು ಸಾಕಿ ಹೆತ್ತವಳು. ತನ್ನ ರಕ್ತ ಮಾಂಸಗಳನ್ನೇ ಹಾಲಾಗಿಸಿ ಉಣಿಸಿದವಳು. ಬೇಸರ ಮತ್ತು ಹೇಸಿಗೆ ಇಲ್ಲದೆ ನಮ್ಮನ್ನು ಸಾಕುತ್ತಾಳೆ. ತಂದೆಯು ಇಡೀ ಸಂಸಾರದ ಭಾರವನ್ನು ಜೀವಮಾನ ಹೊತ್ತು ಮಕ್ಕಳ ಹಿತ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಕಷ್ಟವನ್ನೆಲ್ಲ ಮರೆತು ದುಡಿಯುತ್ತಾನೆ. ಇಂತಹ ತಾಯಿ ತಂದೆಯ ಋಣವನ್ನು ತೀರಿಸಲು ನಾವು ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಮಾತಾಪಿತೃಗಳ ನಿಧನದ ನಂತರ ಅವರು ಪಿತೃದೇವತೆಗಳೆನಿಸುವ ಕಾರಣ ಶ್ರಾದ್ದವನ್ನು ಮಾಡುತ್ತಾರೆ. ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲ. ಈ ಕುರಿತು ಉಲ್ಲೇಖ ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿದೆ. ಮನುಷ್ಯ ಯಾವುದೇ ಪಾಪವನ್ನು ಮಾಡಿದರೂ ಪ್ರಾಯಶ್ಚಿತ್ತ ಇರುವುದು, ಆದರೆ ಪಿತೃದ್ರೋಹಿಗಳಿಗೆ ಮಾತ್ರ ಪ್ರಾಯಶ್ಚಿತ್ತ ಇಲ್ಲ ಎಂದು ಶಾಸ್ತ್ರವು ಹೇಳುತ್ತದೆ. ಪಿತೃಪಕ್ಷದಲ್ಲಿ ಮಾಡುವ ಕಾರ್ಯವು ಮಾತಾಪಿತೃಗಳಲ್ಲದೆ ಅಜ್ಜ, ಅಜ್ಜಿ, ಮುತ್ತಜ್ಜ, ಮುತ್ತಜ್ಜರಿಗೂ ಇವರಿಗೂ ಸಲ್ಲುತ್ತದೆ ಹಾಗೂ ರಕ್ತ ಸಂಬಂಧ ಇರುವ ಎಲ್ಲರಿಗೂ ಸೇರುತ್ತದೆ. ಅವರುಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಪಿತೃಪಕ್ಷ ಮಾಡುವುದರಿಂದ ಅವರ ಆಶೀರ್ವಾದವು ನಮ್ಮ ಸಂತಾನಕ್ಕೆ ಮತ್ತು ಕುಟುಂಬಕ್ಕೆ ಶ್ರೇಯಸ್ಸು ಉಂಟು ಮಾಡುತ್ತದೆ. ಈ ಪಿತೃಪಕ್ಷದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಮಾತಾಪಿತೃಗಳ ಕಾರ್ಯವನ್ನು ಆಚರಿಸಿ ಋಣಮುಕ್ತರಾಗೋಣ. ಈ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡಿ ಪಿತೃಗಳ ಆರಾಧನೆಯನ್ನು ಮಾಡಿ ಮನೆಯಲ್ಲಿ ಅಡಿಗೆಯನ್ನು ಮಾಡಿ ಕಾಗೆಗೆ ನೀಡುವುದು ಅಥವಾ ಹಸುವಿಗೆ ಕೊಡುವುದು ಮತ್ತು ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡುವುದು ಮತ್ತು ಗೋವಿಗೆ ಗೋಗ್ರಾಸವನ್ನು ನೀಡುವುದು. ಈ ರೀತಿಯಾಗಿ ನದಿ ತೀರಗಳಿಗೆ ಹೋಗಿ ನದಿ ಸ್ನಾನವನ್ನು ಮಾಡಿ ಅಲ್ಲಿ ಪಿತೃತರ್ಪಣಾದಿಗಳನ್ನು ಮಾಡುವುದು. ಕಾಶಿ ಮತ್ತು ಪ್ರಯಾಗ, ಅಯೋಧ್ಯ
ಅಥವಾ ಕಂಚಿ, ರಾಮೇಶ್ವರ ಇಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಈ 15 ದಿವಸ ಇರತಕ್ಕಂಥ ಪರ್ವಕಾಲ ಯಾವುದು ಈ ಪಿತೃಪಕ್ಷ ಅದೇ ದಿವಸಗಳಲ್ಲಿ ಇಂತಹ ಕಾರ್ಯಗಳನ್ನು ಮಾಡುವುದರಿಂದ ವಿಶೇಷವಾದಂಥ ಫಲಗಳನ್ನು ನಾವು ಹೊಂದುತ್ತೀವಿ. ಮತ್ತು ಈ ಪಿತೃಪಕ್ಷ ಸಮಯದಲ್ಲಿ ನಿಷ್ಠೆಯಿಂದ ಪಿತೃದೇವತೆಗಳಿಗೆ ಯಾರು ಶ್ರದ್ಧೆಯಿಂದ ಶ್ರಾದ್ದವನ್ನು ಸಲ್ಲಿಸ್ತಾರೆ, ತರ್ಪಣವನ್ನು ಸಲ್ಲಿಸ್ತಾರೆ, ಅವರ ಇಹಲೋಕದ ಸಮಸ್ತ ಪಾಪಗಳು, ಪಿತೃದೋಷಗಳು ನಿವಾರಣೆ ಆಗುತ್ತೆ. ಪರಲೋಕದಲ್ಲಿ ಅವರಿಗೆ ಸಾಧನವನ್ನು ಗೈಯುವಂತಹ ಮಾರ್ಗವನ್ನು ಕೂಡ ಪಿತೃಗಳು ಅನುಗ್ರಹ ಮಾಡ್ತಾರೆ. ವಂಶವೃದ್ಧಿ ಆಗತ್ತೆ. ಯಾವುದೇ ದೋಷಗಳಿಂದ, ಎಲ್ಲ ದೋಷಗಳಿಂದಲೂ ವಿಮುಕ್ತರಾಗ್ತೀರಾ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಏಳಿಗೆಯನ್ನು ಕಾಣ್ತೀರಾ. ನಿಮ್ಮ ಪಿತೃಗಳು ನಿಮಗೆ ಸದಾಕಾಲ ಆಶೀರ್ವಾದವನ್ನು ಮಾಡ್ತಾರೆ. ನಿಮ್ಮ ಮನೆ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣವನ್ನು ಕಾಣುತ್ತೆ. ವಿಶೇಷವಾಗಿ ದೋಷಗಳಿಂದ ವಿಮುಕ್ತರಾಗಿ ಮತ್ತು ಪಿತೃಪಕ್ಷ ಕಾರ್ಯಗಳನ್ನು ಸದಾಕಾಲ ವರ್ಷವೂ ಮಾಡ್ಕೊಂಡು ಬನ್ನಿ. ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗಿ. ಮತ್ತು ಈ ದೋಷಗಳಿಗೆ ಸಂಬಂಧಪಟ್ಟಂತೆ ನೀವು ಎಲ್ಲೇ ಹೋಗಿ ಬೇಕಾದರೂ ಈ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೋದು. 7 ಮಹಾನಗರಗಳಿದೆ: ಕಾಶಿ, ಕಾಂಚಿ, ಅಯೋಧ್ಯ, ಮಥುರಾ ಮತ್ತು ಪ್ರಯಾಗ, ಗಯಾ ಮತ್ತು ರಾಮೇಶ್ವರ, ಗೋಕರ್ಣ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ನೀವು ಹೋಗಿ ಕೂಡ ಪಿತೃ ಕಾರ್ಯಗಳನ್ನು ಮಾಡ್ಕೊಂಡು ಬರ್ಬೋದು. ಹೀಗೆ ಪಿತೃ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿ ಪಿತೃಗಳ ಅನುಗ್ರಹವನ್ನು ತಗೊಳ್ಳಿ. ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಪಿತೃಗಳ ಅನುಗ್ರಹ ನಿಮಗೆ ಸದಾಕಾಲ ಇರಲಿ ಅಂಥೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿದೆ ಅಂತಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್.